ಇಲ್ವೋ ಒಂದೂ ಗೊತ್ತಿಲ್ಲ. ಇಲ್ಲಿ ಬೇರೆ ಕರ್ಬಿಟ್ಟು ಹೋಗ್ಬಿಟ್ಟವನೆ, ಏನ್ ಮಾಡೋದು ನನ್ಗಂತೂ ಒಂದು ಗೊತ್ತಾಗ್ತಾನೆ ಇಲ್ಲ. ಹೋಗು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇಷ್ಟು ದಿವಸ ಊರಲ್ಲಿ ಇದ್ವಲ್ಲ, ಇವಾಗ ಹೊರಡ್ಬೇಕು. ಬೆಳಗ್ಗೆ 6 ಗಂಟೆಗೆ ಹೊರಡೋಣ ಅಂದ್ಕೊಂಡೆ, ಆಗಲೇ ಇಲ್ಲ. ಎದ್ದೆ, ಬಟ್ ನಮ್ಮ ತಾತನ ಸ್ವಲ್ಪ ಏನೋ ಇಶ್ಯೂ, ಬಿದ್ದೋಗಿದ್ರು. ಅದರಿಂದ ಇವಾಗ ಊರು ಬಿಟ್ಟು ಹೋಗ್ತಾ ಇದ್ದೀನಿ. ನಮ್ಮ ಅಣ್ಣನ ಮನೆ ಹತ್ರ ಹೋಗ್ಬೇಕು. ಓಹೋ, ಕಳ್ಳೆ ಪಪ್ಪು ಅಂತಾರಪ್ಪ. ನಮ್ಮ ಅಣ್ಣನ ಮನೆ ಹತ್ರ ಹೋಗ್ಬಿಟ್ಟು ಒಂದು ಗಾಡಿ ಎತ್ತುತ್ತಾ ಇರ್ಬೇಕು ಈಚೆ. ಇವಾಗ ಹೋಗ್ಬಿಟ್ಟು ಅಲ್ಲೇ ಒಂದು ಜೊತೆ ಹೊರಡೋಣ ಬನ್ನಿ. ಹಾಂ, ಮತ್ತೆ ಇಷ್ಟುದ್ದ ಇದೆಯಾ? ಇಷ್ಟುದ್ದ ಇದೆಯಾ? ಡೇ ವಂಡಿ ಗಾಡಿ ಎತ್ತವಾನ. ಒಲೆಗಾಡು ಗಾಡಿ ಎತ್ತವನ್ಲೋ. ನೋಡ್ರಿ, ನಮ್ಮ ದೊಡ್ಡಮ್ಮನ ತಲೆ ಬಾಚ್ತಾವ್ರಿ. ನೋಡಿ, ಚಡ್ಡಿ ಮ್ಯಾನ್. ಲೇ, ಎತ್ತೋ ಗಾಡಿನಾ. ಏಯ್, ಗಾಡಿ ಎತ್ತಲ್ಲ ಯಾಕೆ? ಟೈಮ್ ಆಯ್ತು, 10:25. ಅಲ್ಲಪ್ಪ, ಯಾಕೆ ಬಿಡಲ್ವಾ? ನಡ್ಕೊಂಡೆ ಹೋಗ್ತೀನಿ, ನೋಡ್ತೀಯಾ? ಬೆಂಗಳೂರಿಂದ ನಡ್ಕೊಂಡೆ ಹೋಗ್ಬಿಡ್ತೀನಿ. ಹಾಂ, ಶಿವಪ್ಪ ಅವ್ನು ಕಚ್ಚೆ ಸಿಗಪ್ಪ. ನಮ್ಮಣ್ಣ ಗಾಡಿ ಎತ್ಕೊಂಡ್ ಬಂದ. ಎಲ್ಲ ಫುಲ್ ಜಾಲಿ ರೈಡಿಂಗ್. ನಮ್ಮ ಬಾಸ್ ಇಲ್ಲೇ ನಿಂತವ್ರೆ, ನಮ್ಮ ತಾತ. ಹಾ ಸರಿ ತಾತ, ಫೋನ್ ಮಾಡು. ಹಾ ಸರಿ. ಇಲ್ಲ ಅಂಚೆಟಿಲಿ ಬಸ್ಗೆ ಹೋಗ್ತೀನಿ. ಸರಿ, ಬಾಯ್. ಎಲ್ಲಾರ ಎತ್ಕೊಂಡು ಹೋಗಿ ಬಿಟ್ಬಿಟ್ರೆ ಕಷ್ಟ. ನಮ್ಮ ಅಣ್ಣ, ನನ್ನ ಫ್ರೆಂಡು ಅವನೇ ನೋಡ್ರಿ. ಅವನು ಇವಾಗ ಮಾರ್ಕೆಟ್ಗೆ ಹೋಯ್ತಾ ಅವನೇ. ನಾವು ದುಬೈ ಗಾಡಿ ತರ ಹೋಯ್ತಾವನಂತೆ. ಇದ್ರೆ ನೆಮ್ಮದಿಯಾಗಿರ್ಬೇಕು. ನೆಮ್ಮದಿಯಾಗಿರ್ಬೇಕಂತೆ. ಬಸ್ ಹತ್ತು ಕುತ್ಕೊಂಡೆ. ನನ್ನ ಫ್ರೆಂಡ್ ಇಲ್ಲೇ ಅವನೇ ನೋಡ್ರಿ, ಅಲ್ಲೇ ನಿಂತವ್ರು ಅವ್ರಿಬ್ರು. ಬಾಯ್. A few moments later. ಇವಾಗ ಅಲ್ಲಿಂದ ಬಸ್ಸೆಲ್ಲ ಇಳ್ಕೊಂಡು ಫ್ರೆಂಡು ಫೋನ್ ಮಾಡಿ ಬಾ ಅಂತ ಹಿಂಸೆ ಕೊಡ್ತಾ ಇದ್ದ. ಸರಿ ಅಂದ್ಬಿಟ್ಟು ಅವ್ರ ಮನೆ ಇರೋದು ಇಲ್ಲೇ ಆರ್ಟ್ ಆಫ್ ಲಿವಿಂಗ್ ಅಂದರೆ ಕನಕಪುರ ಮೇನ್ ರೋಡಲ್ಲಿ ಬರುತ್ತೆ. ಆರ್ಟ್ ಆಫ್ ಲಿವಿಂಗಿಗೆ ಬಂದು ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಬಂದೆ. ಹೆವಿ ಪೀಸು ಗೈಸ್. ಇಲ್ಲಿ ನೆಮ್ಮದಿ ಜೀವನ ಅಂದರೆ ನೋಡ್ರಿ, ಮಸ್ತಾಗೈತೆ ಫುಲ್ಲು. ಇರಿ, ಈ ಕಡೆ ಹೋಗೋಣ. ನೋಡಿ, ಕುತ್ಕೊಳ್ಳೋಕೆ ಚೇರು ಎಲ್ಲ ಸಿಗುತ್ತೆ. ಬಾತ್ಕೋಳಿಗಳು ಇರ್ತಾವೆ ಇಲ್ಲಿ. ಅಲ್ಲವೇ ನೋಡ್ರಿ ಬಾತ್ಕೋಳಿಗಳು ಎಲ್ಲ ಸೈಲೆಂಟಾಗಿ ಹೋಗ್ಬಿಟ್ಟವು ಸೈಡ್ಗೆ. ಅಂದ್ರೆ ವ್ಯಾಕ್ ಅನ್ಕೊಂಡು ಓಡಾಡ್ತಿರ್ತಾರೆ. ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ. ಸೈಲೆಂಟಲ್ಲಿ ಹೋಗಿ ಯಾಕೋ ಬೆಚ್ಚಿ ಬಿಸಿಲು ಕಾಯ್ತಾವೆ. ಒಂದು ಬರೋ ಗಂಟ ಸುಮ್ಮನೆ ಕುತ್ಕೊಂಡು ರಾಜನ್ ಥರ ಕುತ್ಕೊಬೋದು. ಇಲ್ಲಿ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಹಿಂಗೆ ಕೈ ಇಟ್ಕೊಂಡು ಪೀಸಾಗಿ ವ್ಯೂ ನೋಡ್ಬೋದು. ಅಲ್ಲೇನೋ ಎಲ್ಲ ಫೋಟೋ ಶೂಟ್ ಏನೋ ಮಾಡ್ತಾವ್ರೆ. ನಮ್ಮಪ್ಪ ಅಡಂಗೆ ನಾವಿಲ್ಲಿ ಕುತ್ಕೊಂಡು ನೋಡ್ತಾ ಇರೋದವ್ರನ್ನ. ಏನು ಮಾಡೋದು, ಇದೇ ಜೀವನ ಇದಲ್ಲ. ನಾಳೆ ಕಾಲೇಜ್ಗೆ ಹೋಗ್ಬೇಕು. ಸೋಮವಾರದಿಂದ ಪ್ರಿಪ್ರೇಟ್ರಿ ಹೋಗಿ ಓದ್ಕೊಬೇಕು ಗುರು. ಫಸ್ಟು ಓದಿಲ್ಲ ಅಂದರೆ ಅಂತ ತಿರುಗಿಸ್ತಾರೆ ಮನೇಲಿ.
ಇವಾಗ ಇವನು ಬರ್ತಾನೋ ಇಲ್ವೋ ಒಂದೂ ಗೊತ್ತಿಲ್ಲ. ಇಲ್ಲಿ ಬೇರೆ ಕರೆಸ್ಬಿಟ್ಟು ಹೋಗ್ಬಿಟ್ಟವನೇ. ಏನು ಮಾಡೋದು ನನಗಂತೂ ಒಂದು ಗೊತ್ತಾಗ್ತಾನೆ ಇಲ್ಲ. ಹೋಗು ಏನು ಮಾಡೋದು ಗೈಸ್? ಇರ್ರಿ ಅವ್ನು ಬರ್ತಾನೋ ಇಲ್ವಾ ನೋಡೋಣ. ಕಾತುರದಿಂದ ಕಾಯಿರಿ, ಈಗೂ ಉಂಟೆ. ಇವಾಗ ಅಲ್ಲಿಂದ ಮುಗಿಸ್ಕೊಂಡ್ಬಂದು ಕಡೆಗೆ ಅವ್ನು ಕ್ಯಾಮ್ರಾ ಒಳಗಡೆ ಬರಲೇ ಇಲ್ಲ. ಅವ್ನಿಗೇನೋ ನಾಚಿಕೆ ಅಂತೆ. ಅಲ್ಲಿಂದ ಹೊರಟೆ. ಇವಾಗ ಬಸ್ ಬರ್ತಿದೆ. ಮನೆ ಹತ್ರ ಹೋಗೋಕ್ಕಿಂತ ಮುಂಚೆನೇ ಒಬ್ಬ ಬುಕ್ ಮಾಡ್ಕೊಂಬಿಟ್ಟವನೆ. ಬಸ್ ಬಂತು, ಹತ್ತೋಣ ಇರ್ರಿ, ಅಲ್ಲೋಗಿ ಸಿಗೋಣ. ಬಂದರು, ಪಿಕ್ ಮಾಡ್ಕೊಂಡ್ರು ಸೊಮ್ನಲ್ಲಿ ಗೇಟಲ್ಲಿ. ಇಷ್ಟು ಬೇಗ ತಗೊಂಡು ಹೋಯ್ತವ್ರು, ಬಾಟಿ ಕುಡಿಯೋಣ ಅಂತ. ಇವಾಗ ಹಂಗೆ ಮನೆಯಿಂದ ಬಂದೆ. ಪಾನ್ ಕಾರ್ಡ್ ಮಾಡಿಸ್ಬೇಕಿತ್ತು. ಪಾನ್ ಕಾರ್ಡ್ ಮಾಡ್ಸೋಣ ಅಂತ ಬಂದೆ. ಹಂಗೆ ನಮ್ಮ ಹುಡುಗರೆಲ್ಲ ಬಂದರು. ನಮ್ಮ ಹುಡುಗ ಗಾಡಿ ನೋಡ್ರಿ, ಸ್ಪೆಂಡರ್ ಹೆಂಗೆ ಇಟ್ಕೊಂಡವನೆ, ಭಾರಿಯಾಗಿ ಇಟ್ಕೊಂಡವನೆ. ಕೇರಳ ಗಾಡಿ ಥರ ಮೇಂಟೈನ್ ಮಾಡೋನೆ. ಗರಿದಂಗೆ ಒಳಗಡೆ ಬರ್ತಾನೆ ಅವನು, ಹೆಲ್ಮೆಟ್ ಹಾಕೊಂಬಿಟ್ಟ. ಬಾರ ಇಲ್ಲಿ, ರಂಜಿತ್ ಬೈಲಿ ಬಾರೋ, ನಿನ್ನ ಹಾಕಲ್ಲ ಬಾರೋ, ಬಾರ ಇಲ್ಲ. ಗಾಡಿ ಸ್ಟಾರ್ಟ್ ಮಾಡಿ ಸೌಂಡ್ ಕೇಳ್ಸೋಣ. ಇವಂದೇ ನೋಡ್ರಿ ಗಾಡಿ. ಅವ್ನ ಮಕ ತೋರ್ಸಲ್ಲ ಅಂದ್ಬಿಟ್ಟು ಹೆಲ್ಮೆಟ್ ಹಾಕೊಂಬಿಟ್ಟವನೆ. ರೈಸ್ ಮಾಡು. ನೋಡ್ರಿ ಮಸ್ತಾಗಿ ಮಾಡ್ಸವನೆ ಎಕ್ಸಾಸ್ಟ್ ಮಾತ್ರ. ಓಕೆ ಗೈಸ್, ಸಿಗೋಣ. ಇದೇ ಥರ ವೀಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.